ಇರೋದು ಸಮರ್ಪಕವಾಗಿಲ್ಲ. ಎಸ್ ಟಿ ಪಿದಾಗ ಆಲ್ರೆಡಿ 18 ಜನ ಕೆಲಸ ಮಾಡ್ತಾರೆ. ನಮ್ಮ ಎಸ್ ಟಿ ಪಿ ಯು ಜಿ ಡಿ ಕಲ್ತಿ ಎಸ್ ಟಿ ಪಿದಾಗ ಪ್ರಾಪರ್ ಎಸ್ ಟಿ ಪಿ ಗೋರ್ನಳ್ಳಿದಾಗ ಅಲ್ಲಿ ನೈಟಲ್ಲಿ 2 ಜನ ಇರ್ತಾರೆ, ಮಾರ್ನಿಂಗಲ್ಲಿ 2 ಜನ ಇರ್ತಾರೆ. ಅಲ್ಲಿ ವೆಟ್ವೆಲ್ ಅದ, ವೆಟ್ವೆಲಲ್ಲಿ ಒಬ್ಬ ಇರ್ತಾನೆ, ಅಮಲಾಪುರ ವೆಟ್ಟಲ್ಲಿ ಒಬ್ಬ ಇರ್ತಾನೆ, ನೀವು ಆದರ್ಶ ಕಾಲನಿಯಲ್ಲಿ ವೆಟ್ವೆಲ್ ಅದ ಅಲ್ಲೊಬ್ಬ ಇರ್ತಾನೆ. ಕಂಟಿನ್ಯೂಸ್ ಆಗಿ ಅಲ್ಲಿ ಇರ್ತಾರೆ ಜನ. ಮತ್ತು ನಮ್ಮ ವೆಟ್ವೆಲ್ಲಿಂದ ಎಸ್ ಟಿ ಪಿಗೆ ಪಂಪ್ ಆಗ್ತದೆ. ಅದು ವಾಟರ್ ಕಂಟಿನ್ಯೂಸ್ ಆಗಿ ಪಂಪ್ ಆಗಲ್ಲ. ತಾವು ಹೋದಾಗ ಮೋಸ್ಟ್ಲಿ ಬಂದಿರ್ಬೋದು. ವಾಟರ್ ಕಂಟಿನ್ಯೂಸ್ ಆಗಿ ಪಂಪ್ ಆಗಲ್ಲ. ಪಂಪ್ ಒಂದು ದಿವಸಕ್ಕೆ 4 to 5 hours ಪಂಪ್ ಆಗಿ ಮಷೀನಿಗೆ ರೆಸ್ಟ್ ಇಟ್ಟು ಮತ್ತು ಆದ್ಮೇಲೆ ಒಂದು 4 to 5 hours ಗ್ಯಾಪ್ ಇಟ್ಟು ಮತ್ತೆ ಪಂಪ್ ಮಾಡ್ತಾರೆ. ಸೊ ಪಂಪಿಂಗ್ ಕಂಟಿನ್ಯೂಸ್ ಇರಲ್ಲ, ಪಂಪಿಂಗ್ ಗ್ಯಾಪ್ ಇರ್ತದೆ. ಗ್ಯಾಪ್ ಆದಮೇಲೆ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಏನಂತಾರೆ ಬಾಜು ನೀವು ದೊಡ್ಡದು ಪಾಂಡ್ ನೋಡಿರ್ಬೇಕು. ಆ ಪಾಂಡಲ್ಲಿ ನೀರು ಅದಲ್ರಿ ಶೇಖರಣೆ ಇದ್ದಿದ್ದು, ಮತ್ತು ಅದು ನೀರು ಎಲ್ಲಿಂದ ಬಂತು? ಎಸ್ ಟಿ ಪಿಲಿಂದ ಅದು ಪಂಪ್ ಆಗಿದ್ದೇ ನೀರು ಅದಲ್ಲ, ಪೂರ 2 ಪಾಂಡ್ ತುಂಬಿದಾವೆ. ಸೊ ಅಲ್ಲಿಂದ ಪಂಪ್ ಆಗಿ ಅಲ್ಲಿ ಇಲ್ಲಿಂದ ಬೆಟ್ವೆಲ್ಲಿಂದ ಪಂಪ್ ಆಗಿ ಆ ಪಾಂಡೋಗಿ ಹೋಗಿ ನೀರು 15 ದಿವಸ ಅಲ್ಲಿ ಶೇಖರಣೆ ಆಗ್ತದೆ. ಅಲ್ಲಿ ರೊಟೇಟರ್ ಬ್ಲೇಡ್ ಇದಾವೆ. ಆ ಬ್ಲೇಡಿಂದ ಆಕ್ಸಿಜನೇಷನ್ ಆಗಿ ಆಮೇಲೆ ನೀರು ಹೊರಗಡೆ ಕಂಟಿನ್ಯೂಸ್ ಚಾಲ್ತಿಯಲ್ಲಿ ಇದೆ. ಅದು ಎಷ್ಟು ಬರ್ತದೆ ನೋಡ್ರಿ. ಇವತ್ತು ಮಾರ್ನಿಂಗ್ ಎಷ್ಟು 12:53 PM ನಮ್ಮವರೆಲ್ಲ ಇದ್ದಾರೆ ಎಸ್ ಟಿ ಪಿ 12:53 PM ನೋಡ್ರಿ. 10 ಮುಂಜಾನೆ 10:54 ಚಾಲು ಅದ ಸರ್. ಇಲ್ಲ ಮೊನ್ನೆ ಹೋದಾಗ 8 ದಿವಸ ಬಂದಿದ್ದ ಅಂತ ಅಲ್ಲಿ ಸೂಪರ್ವೈಸರ್ ಹೇಳ್ಬಿಟ್ರು ಸರ್. 8 ದಿವಸ ನೀವು ಇಲ್ಲ ಬಂದಿದ್ದ ಸರ್, ನೀರು ಜಾಸ್ತಿ ಆಗಿನ ಸಲುವಾಗಿ ಬಂದಿದ್ದ ಅಂತ ಹೇಳಿದ್ರು ಅವರು. ಒಂದು ಯಾವುದಾದ ಅಲ್ಲಿ ಎಸ್ ಬಿ ಐ ಅಲ್ಲಿ 2 ಪಾಯಿಂಟ್ ಅದ. ಎರಡು ಒಂದು ಅದು ಕೂಲ್ ಅದ, ನಾವು ನೋಡಿದ್ವಿ ಅದು ಅದ. ಇನ್ನೊಂದು ಎಸ್ ಬಿ ಆರ್ ಟೆಕ್ನಾಲಜಿ ಅಂತ. ಅಲ್ಲಿ ಎರಡರದಾಗ ನಾವು ಈ ಕಡೆಯಿಂದ ವೆಟ್ವೆಲ್ಲಿಂದ ಎರಡರದಾಗ ಒಂದು ಕಡೆ ಯಾವ್ದಾರು ಪಂಪ್ ಮಾಡಿ ಅದಕ್ಕೆ ಇದು ಮಾಡ್ಬೋದು, ಏನು ಪ್ಯೂರಿಫೈ ಮಾಡ್ಬೋದು. ಇದು ಎಸ್ ಬಿ ಆರ್ ಟೆಕ್ನಾಲಜಿ ಯಾಕೆ ಬಂದಿರ್ತಾರೆ ಅಂತ ಅಲ್ಲಿ ಮ್ಯಾಲಿಂದ ನೀರು ಸೋರ್ಲತ್ತಾವ. ಇದ್ರೊಳಗೆ ಸ್ಟಾರ್ಟರ್ದಾಗ ಹನಿ ನೀರು ಸೋರ್ಲತ್ತಾವ. ಅದಕ್ಕೆ ಅದು ಚಾಲು ಮಾಡಿದೆವು ಅಂದ್ರೆ ಬ್ಲಾಸ್ಟ್ ಆಗಿಬಿಡ್ತದೆ. ಅದು ಭಾಳ ದೊಡ್ಡ ಪ್ರಮಾಣದಾಗ. ಅದಕ್ಕೆ ಅದು ಒಂದು ಎಸ್ ಬಿ ಆರ್ ಟೆಕ್ನಾಲಜಿ ಒಂದು ಬಂದಿಟ್ಟು ಆ ಕೂಲ್ ಟೈಪ್ ಏನದ ಅದ್ರಲ್ಲಿ ನಾವು ಶೇಖರಣೆ ಮಾಡ್ತೀವಿ. ಅದ್ರ ಮುಂದ್ಗಡೆ ಸರ್ ಏನು ಅದು ಹಳ್ಳ ಕಾಲುವೆ ಏನದ ಉಂಟು ಸರ್. ಮೊನ್ನೆ ನಿಮ್ಮ ಆಫೀಸಿನಿಂದ ಒಂದು ಕಾಮಗಾರಿಗೆ ಸರ್, ಯಾವುದು ಅಂದ್ರೆ ಅದು ನಾಲೆವೆ ಅದು ಮತ್ತು 1-2 ಹೌಸ್ ಇದಾಗ್ಯಾವ ಸರ್. ಅದು ದಟ್ ಈಸ್ ನಾಟ್ ಪಾರ್ಟ್ ಆಫ್ ಎಸ್ ಟಿ ಪಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅದು ಗ್ರೇ ವಾಟರ್ ಟ್ರೀಟ್ಮೆಂಟ್ ಅಂತ ಹೇಳಿ ನಮ್ಮ ಹತ್ರ ಸಪರೇಟ್ 15 ಲಕ್ಷ ಅಲ್ಲಿ ಇಟ್ಟಿವಿ. ಯಾಕೆ ಇಟ್ಟಿವಿ ಅಂದ್ರೆ ಅಲ್ಲಿಂದ ಏನು ನೀರು ಬರ್ತಾ ಇದ್ದಾವೆ ಅದು ನಾವು ಅದಕ್ಕೆ ಮತ್ತೆ ಸೆಕೆಂಡ್ ಇನ್ನೊಂದ್ಸರಿ ಪ್ಯೂರಿಫೈ ಮಾಡೋಣ ಅಂತ ಹೇಳಿ ಡಿ ಸಿ ಮೇಡಮ್ ಇನ್ಸ್ಟ್ರಕ್ಷನ್ ಮಾಡಿದ್ವಿ. ಒಂದು ಗ್ರೇ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ತಗೊಂಡು, ಸೊ ಅಲ್ಲಿ ಒಂದು ಗ್ರೇ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ತಗೊಂಡು ಅಲ್ಲಿ ಕೆಲಸ ಮಾಡಿದ್ವಿ. ಬಟ್ ಆ ಮ್ಯಾಲಿನ ಏನು ನೀರು ಬಂದವ ಆ ರಭಸಕ್ಕೆ ಅದು ಡ್ಯಾಮೇಜ್ ಆಗಿದೆ. ಸೊ ಆಲ್ರೆಡಿ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿವಿ ಕಾಂಟ್ರಾಕ್ಟರಿಗೆ. ಅವ್ನು ವಿತಿನ್ 15 days ಅದಕ್ಕೆ ರಿಪೇರ್ ಮಾಡಿ ಕರೆಕ್ಟ್ ಮಾಡ್ಕೊಡ್ತೀನಿ. ಅದು ಒಂದು ಆಯ್ತು ಸರ್. ಇನ್ನೊಂದು ಎದುರ ರೈತರು ಸರ್, ರೈತರು ಹೊಲದಲ್ಲಿ ಹೋಗಿ ಎಲ್ಲ ಪೂರ ಅವ್ರ ಬೆಳೆ ಎಲ್ಲ ಲಾಸ್ ಆಗ್ಬಿಟ್ಟ ಸರ್ ಅದೇ ನೀರಿಂದ. ರೈತರು ಎದುರು ಹೊಲದವ್ರು ಇದ್ದಿದ್ರು ಅದು ಆ್ಯಕ್ಚುಲಿ ಎನ್ಕ್ರೋಚ್ಮೆಂಟ್ ಮಾಡ್ಯಾರ. ಅವರು ನಾಲ ಅದು ಆ್ಯಕ್ಚುಲಿ ನ್ಯಾಚುರಲ್ ನಾಲ ಅದ ರೀ. ಅವ್ರು ಎನ್ಕ್ರೋಚ್ಮೆಂಟ್ ಮಾಡಿ ಅದ್ರ ಮೇಲೆ ಮಣ್ಣು ಹಾಕಿ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮದೇ ನೀರು ಯೂಸ್ ಮಾಡ್ತಾರೆ. ಅವರು ಮರದಾಗ ನಮಗೆ ನೀರು ಯೂಸ್ ಮಾಡಿ ಮತ್ತು ನಮ್ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅವರು ಇಲ್ಲ ಕಂಪ್ಲೇಂಟ್ ಅಂತಿಲ್ಲ ಸರ್. ನಮ್ಮ ಕಡೆಯಿಂದ ಇಲ್ಲ ಸರ್. ಈಗ ಇರಿಗೇಷನ್ ಪೂರ ನಡೀತಾ ಇರೋದು ಓಕೆ, ನಾನು ಅನ್ಕೊಳ್ತೀನಿ. ಈ 15 ಲಕ್ಷ ರೂಪಾಯಿ ನೀವು ಕಟ್ಟಿರಲ್ಲ ಮಾಡೋಕ್ಕೆ, ಅದು ಅಟ್ಲೀಸ್ಟ್ ಎಷ್ಟು ಡೀಪ್ ಆಗೋದನ್ನು ಕಟ್ಟಬೇಕು. ಈಗ ಒಂದು ನೀವು ಸಣ್ಣದಾಗಿ ಕೆಳಗೆ ಇಷ್ಟು ದಪ್ಪ ಬಾರ್ಡರ್ಸ್ ಹಾಕ್ಯಾರ. ಯಾವುದಿಲ್ಲ ಸಿಸ್ಟಮ್ ನೀವು ನೋಡ್ರಿ ಸ್ವಲ್ಪ ನೋಡ್ಕೊಂಡು ಬರೋಣ ಸ್ವಲ್ಪ. ಅದಕ್ಕೆ ಎಸ್ಟಿಮೇಟ್ದಾಗ ಬ್ರಿಕ್ಲಿಂದ ಇತ್ತು. ಅದಕ್ಕೆ ಬ್ರಿಕ್ ಕಿತ್ತೋಗ್ಯಾರ. ಈಗ ಅವನಿಗೆ ಅದೊಂದು ಪೂರ್ತಿ ಮುಂದೆ ಬಿಡ್ರಿ, ಅದು ಬೇಡ. ನಾಳೆ ಏನು ಮಾಡಿದ್ರೆ ನೀವು ಡ್ರೈನೇಜು ಅದಕ್ಕೆ ಏನಾದ್ರು ಒಂದು ಸ್ವಲ್ಪ ಕೆದರ ಹಾಕ್ಬೇಕೇನಲ್ಲ ನಿಮ್ಮ ರೂಲ್ಸ್ ಪ್ರಕಾರ. ನಾಳೆ ಕೆದರ್ಬೇಕು. ಅದು ಮುಂದಿನ ಕಡೆಗೆ ಹುಡುಗಿನೆಲ್ಲ ಫುಲ್ಲಾಗಿ ಒಂದು ಗೇಣ್ ನಿಂತದೆ. ಹಾಂ, ಪೂರ ಅಲ್ಲಿ ಕೆನಲ್ ತನಕ ಹೆಂಗೆ ನಿಂತಂದ್ರೆ ಬರೀ ನಿಂತ ಅಲ್ಲ. ಈಗ ದುಡ್ಡು ಎಲ್ಲ ಖರ್ಚು ಮಾಡಿ ನೀವು ಮಾಡಿಕೊಟ್ಮೇಲೆ ಸಮರ್ಪಕವಾಗಿ ಮಾಡಲಿಲ್ಲ. ಕಾಂಟ್ರಾಕ್ಟರ್ ಕಡೆಯಿಂದ ಇನ್ನೊಂದ್ಸರಿ ನಾನು ಅದು ರಿಪೇರ್ ಇಲ್ಲ ಇನ್ನೊಂದು ಕಡೆ ಕನ್ಸ್ಟ್ರಕ್ಷನ್ ಮಾಡಿಸ್ತೀನಿ. ಯಾಕಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವ್ರಿಗೆ ಅವ್ರ ಪೇಮೆಂಟ್ ಏನು ಮಾಡೋಂಗಿಲ್ಲ. ಅವ್ರಿಗೆ
ನೋಟಿಸ್ ಗೌರ್ಮೆಂಟ್ ಆಗಲಿ 3 ದಿವಸ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಏನು ಇದ್ರ ಬಗ್ಗೆ ಕೊಟ್ಟಿಲ್ಲ, ಬ್ಲ್ಯಾಕ್ ಲಿಸ್ಟ್ ಹಾಕ್ತೀನಿ, ಕರೆಕ್ಟಾಗಿ ಅವ್ರು ಯೂಸ್ EMT ಮಾಡ್ಕೊಡ್ರಿ. ನೀವು ಕೊಟ್ಟಿರೋ ವಾಟರ್ ಟ್ರೀಟ್ಮೆಂಟ್ ಅದಲ್ಲಿ ಹಂಗೆ ಕುದಿಸ್ಬೋದು. ಏನು ಮಾಡಿ ಬಿಡ್ಲಕ್ಕೆ ಅದ ಅಷ್ಟೇ. ಅವ್ನು ಆ್ಯಕ್ಚುಲಿ ಪ್ಲ್ಯಾಂಟ್ ಅದು ಏನು ಕಟ್ಟೆನಲ್ಲ ಅಷ್ಟೇ ಅವನು ಕೆಲಸ ಅದ. ಮುಂದೆ ಏಳು ಹೆಚ್ಚಿಗೆ ನಮ್ಗೆ ಸಿಕ್ಕಿನ ಅನುಭವ ನಾವು ಬ್ಯಾಡ್ ಅಂತ ಹೇಳಿದ್ರೆ ಸುಮ್ಮನೆ ಮಾಡಕ್ಕೆ ಹಚ್ಚಾರಂತ ನಾವು ಅಂದ್ರೆ ನಮ್ಗೆ ಅರ್ಥ ಹೊಂಟದ ಇದು ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ದಿರಲ್ಲ. ಇಲ್ಲ ಅವ್ರಿಗೆ ಕೂಡ ಮೀಟ್ ಆಗಿದೆ. ಅವರೇ ಹೇಳ್ತಾರೆ ಸರ್ ನನಗೆ ಸಿಕ್ಕಿನ ಅವ್ನಿಗೆ ಇಲ್ಲಂತಲ್ಲ ಬಂದಿದ್ದು ಗೊತ್ತಿರೋರು ಯಾರೋ ಕೆಲಸ ನಾವು ವಿಡಿಯೋ ಮಾಡ್ಕೊಂಡು ಬಂದಾಗ ಯಾಕೆ ಹಿಂಗಂತ ಹೇಳಿದೆವು ಮೊದಲೇ ಸರ್. ವಾಪಸ್ ಅದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಸರ್, ಒಂದು ಫೂಲ್ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾ ಇದೆ, ಅದಕ್ಕೆ ಅದು ಕನ್ಸ್ಟ್ರಕ್ಷನ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅದು ಲಾಸ್ಟ್ 10 years ಇನ್ ಪ್ರಾಬ್ಲಮ್ ಇದ್ದಿದೆ, ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಅದು ಖುಷಿ ಅದ ನನಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ರೇಷನ್ ಬಂದು ವಾಪಸ್ ನೋಡೋದ ಮಕ್ಕಳಿಗೆ ಊಟ ಹೊರಗೆ ಎತ್ಕೊಂಡು ಬರ್ಬೇಕಾಗ್ತದೆ. ಸ್ವಲ್ಪ ನನಗೆ ಒಂದು ಫೂಲ್ ಆಗ್ಬಿಟ್ಟು ಒಳಗೆ ಆ ರೇಷನ್ ಹೋಗ್ತಂದ್ರೆ ಒಂದು ತಿಂಗಳಿಗೆ ಮಾಡಬೇಡ್ರಿ, ತೊಂದರೆ ಇಲ್ಲ. ಬಟ್ ಅದು ಸ್ವಲ್ಪ ಸಮಸ್ಯೆ ಬಗೆಹರಿಸಿ ನಮ್ಮ ಉದ್ದೇಶ. ರೈಟ್ ಸರ್, ಥ್ಯಾಂಕ್ ಯು ಸರ್. ಈಗ ಅಲ್ಲಿ ಮೂಲ ಸೌಲಭ್ಯ ಯಾವುದು ಸಿಗ್ತಾ ಇಲ್ಲ, ಡ್ರೈನೇಜ್ ತುಂಬಿ ಬರ್ತಾ ಇದೆ, ಲೈಟ್ ಅಂತೂ ಇಲ್ಲ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಶುದ್ಧ ನೀರು ಸಿಗ್ತಾ ಇದೆ. ಇನ್ನೊಂದು ಅಮಲಾಪುರ ಗ್ರಾಮದಲ್ಲಿ ನೀವು ಯುಜಿಡಿ ಬಿಡ್ತಕ್ಕಂಥ ನೀರು ಸಂಪೂರ್ಣ ಅದೇ ಹೊಲಸು ನೀರು ಪಂಚಾಯತಿನ ಅದಕ್ಕಿಂತ ಮುಂಚೆ ಏನು ಸವಲತ್ತು ಇರಲಿಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ. ಎಲ್ಲ ವೆರಿಫೈ ಮಾಡಿ ನಾವೀಗ ನಮ್ಮ 15 ಫೈನಾನ್ಸಲ್ಲಿ 1 ಕೋಟಿ ರೂಪಾಯಿ ಇಟ್ಕೊಂಡಿದ್ವಿ. ಎಲ್ಲ ಎಷ್ಟು ಪಂಚಾಯತಿ ನಮ್ಮ ಹ್ಯಾಂಡ್ ಓವರ್ ಆಗಿದ್ದಾವೆ ಎಲ್ಲ ಹಳ್ಳಿಗಳ ಸಲುವಾಗಿ 1 ಕೋಟಿ CR ಸ್ಪೆಸಿಫಿಕಲಿ ಡೆವಲಪ್ಮೆಂಟ್ ಮೂಲಸೌಕರ್ಯ ಕೊಡ್ಬೇಕಂತ ಇಟ್ಕೊಂಡಿದ್ವಿ. ಅದೀಗ ಮೇಡಮ್ ಅವ್ರ ಆ್ಯಕ್ಷನ್ ಪ್ಲಾನಿಗೆ ಹೋಗಿದ್ದಾರೆ. ಟೆಂಡರ್ ಆದ ತಕ್ಷಣ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಡ್ರೈನೇಜ್ ಎಲ್ಲೆಲ್ಲಿಲ್ಲ ರೋಡ್ ಎಲ್ಲ ಅದರೊಳಗೆ ಮಾಡ್ತೀವಿ. ಇಲ್ಲಾಂದ್ರೆ ಈಗ ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿ ಬರೋ ತನಕ ಸಮಸ್ಯೆ ಇಲ್ಲೇ ಇರ್ಬೇಕಾ? ಸಮಸ್ಯೆ ಇಲ್ಲ, ಕ್ಲೀನಿಂಗ್ ಏನು ಸಮಸ್ಯೆ ಅದಾವ ನಾವು ಮಾಡ್ಕೊಡ್ತೀವಿ. ಕ್ಲೀನಿಂಗ್ 2 ತಿಂಗಳಾಯ್ತು ಸರ್, ನಿಮ್ಮವ್ರು ಯಾರು ಬರ್ತಾ ಇಲ್ಲ. ಇಲ್ಲ ಬರ್ರಿ, ಆಲ್ರೆಡಿ ಎಂಪ್ಲಾಯೀಸ್ ಅದ ರೀ. ಈಗ ಅಮಲಾಪುರ ಪಂಚಾಯತ್ ಆಲ್ರೆಡಿ ಇಲ್ಲಿ ವಾಟರ್ ಸಪ್ಲೈ ಎಂಪ್ಲಾಯ್ ಅದನ್ನ ಆಲ್ರೆಡಿ ಅವ್ರು ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು, ಅವನೇ ಮಾಡ್ಬೇಕಲ್ಲ ಅಲ್ಲಿ ಕೆಲಸ. ವಾಟರ್ ಸಪ್ಲೈ ಆಗುತ್ತೆ ಸರ್, ಡ್ರೈನೇಜ್ ಆಗಲಿ, ಲೈಟ್ ಆಗಲಿ, ಲೈಟ್ ಪೂರ್ತಿ ಊರು ಕತ್ತಲ ಲೈಟಿಂಗ್ ಆಯ್ತು, ನಮ್ಮ ಜೈ ಕಳಿಸ್ತೇನೆ ರೋಡ್. ಇನ್ನೊಂದು ಸರ್, ಡ್ರೈನೇಜ್ ಯುಜಿಡಿ ನೀವೇನು ಅಮಲಾಪುರ ಪಾಯಿಂಟ್ ಹೇಳಿರಲ್ಲ, ಅಲ್ಲಿ ನಾಲಿದಾಗೆ ಫ್ಲೋ ಆಗ್ತಾ ಇದೆ, ಅಲ್ಲಿ ಪಂಪ್ ಆಗ್ತಾ ಇಲ್ಲ, STP ಹೋಗ್ತಾ ಇಲ್ಲ. ಇಲ್ಲ ಪಂಪ್ ಆಗ್ತಾ ಇಲ್ಲ, ಪಂಪ್ ಆಗ್ತಾ ಇದೆ. ಓವರ್ಫ್ಲೋ ಜಾಸ್ತಿ ಆಗಿದ್ದಕ್ಕೆ ಅಷ್ಟು ಪಂಪ್ ಈಗ ಕೆಪಾಸಿಟಿ ಒಂದು ಕೆಪಾಸಿಟಿ ಇರ್ತದೆ STPದು. ಈಗ ನಾವು ಎರಡು ಮೋಟರ್ ಓಡಿಸೇವೆ ಅಂದ್ರೆ ಒಂದು ಕೆಪಾಸಿಟಿ, ಆ ಕೆಪಾಸಿಟಿ ಪ್ರಕಾರನೇ ಹೇಳ್ಕೋಬೇಕು. ಅದು ಆ ಕೆಪಾಸಿಟಿ ಮೀರಿ ಜಾಸ್ತಿ ನೀರು ಬಂತಂದ್ರೆ ಓವರ್ಫ್ಲೋ ಆಗ್ತದೆ. ಸರ್, ಇದು STP ಅಳವಡಿಕೆ ಮಾಡಿದಿರಲ್ಲ ಸರ್, ಅದು ಅದ್ರದ್ದು ಎಷ್ಟು ಎವರೇಜ್ ಪ್ರತಿದಿನ ಎಷ್ಟು ಲೀಟರ್ಸ್ ಅಲ್ಲಿ ನೀರು ಸಂಸ್ಕರಣ ಮಾಡಿ ಹೊರಗಡೆ ಬಿಡುಗಡೆ ಮಾಡ್ತಾರೆ ಸರ್? ಟೋಟಲ್ 17 MLD ಅದ ರೀ. ಈಗ ಟೋಟಲ್ ನಮ್ಮ ಅದ್ರ ಈಗ ಆಗ್ತಾ ಇರೋದು ಅರೌಂಡ್ 8 to 10 MLD ಡೈಲಿ ಆಗ್ತಾ ಇದೆ. ಅಷ್ಟೆಲ್ಲ ಬಂದ್ಬಿದ್ದಾವೆ ಸರ್ ಆಫೀಸ್ ನಿಮ್ಮ ಇದ್ರೊಳಗೆ STP ಘಟಕದಾಗ ಎಲ್ಲ ಬಂದಾವ ಸರ್. ಅಷ್ಟು ಚಾಲು ಮಾಡಿ ತೋರಿಸ್ತೀನಿ, ನೀವೆಲ್ಲ ಬರ್ರಿ. ಆ ಸ್ಥಳಕ್ಕೆ ಹೋಗಿಲ್ಲ, ಎಲ್ಲ ಸುಟ್ಟೋಗಿದ್ದೀವಿ ಸರ್. ಯಾವ ಬಂದಿಲ್ಲ. ಒಂದು ಲಾಕ್ ಮಾಡ್ಯಾರ, ಜನ್ಗಟ್ ಹೋಗ್ಯಾರ, ಅದು ಬಿಸಿಲ ರೆಡಿಲ್ಲ ಸರ್. ಯಾರು ನೋಡ್ರಿ ಓದ್ರಿ ಮೋಟರ್ ರೀ ಇಲ್ಲ ನಮ್ಮ ಆಫೀಸ್ ಎಲ್ಲ ಇಕ್ಕಿಲ್ಲ ಸರ್. ಫಸ್ಟ್ ಒಳಗೆ ಇಂಟ್ರೆಸ್ಟ್ ಆಗ್ತಾವ. ಆ ಕೋಣೆ ದಟ್ ಈಸ್ ನಾಟ್ ಪಾರ್ಟ್ ಆಫ್ STP. ಅದು STP ಅಲ್ಲ, ಅದು ವಾಚ್ಮೆನ್ ಸಲುವಾಗಿ ಮಾಡಿದ್ದಾರೆ ರೀ. ನಮ್ಮ ಲ್ಯಾಬ್ ಅದು ಲ್ಯಾಬ್ ಅದ, ಮ್ಯಾಲೆ ಹೋಗಿ ನೋಡ್ರಿ, ಒಂದು ಲ್ಯಾಬ್ ಅದ, ಹೋಗಿ ಸರ್ ಅಲ್ಲಿ ಲ್ಯಾಬ್ ಅದ. ಆ ಲ್ಯಾಬಲ್ಲಿ ಇದು ರಾ ವಾಟರ್ ಏನು ಬರ್ತದೆ ಅದನ್ನು ಟೆಸ್ಟ್ ಮಾಡ್ತಾರೆ, ಮತ್ತು ಶೇಖರಣೆ ಆದ್ಮೇಲೆ ಅದನ್ನು ಟೆಸ್ಟ್ ಮಾಡ್ತಾರೆ. ಲ್ಯಾಬಿನಾಗ ಪೂರ್ತಿ ಹಚ್ಚ ನೀರು ಬರ್ತಾ ಇದೆ ಸರ್. ನಾನು ಸುದ್ದಿ ಮಾಡೀನಿ, ಜನ ನೋಡ್ಯಾರ, ಇಡೀ ಜಿಲ್ಲೆ ಜನ ನೋಡ್ಯಾರ. ಎಲ್ಲಿ ಅಲ್ಲಿ ನೀವು ಏನು ಲ್ಯಾಬ್ ಹೇಳ್ತಾ ಇದ್ದೀರಲ್ಲ, ಲ್ಯಾಬಿನಾಗ ಇರ್ತದೆ, ಲ್ಯಾಬಿನ ಪಕ್ಕದಾಗ ಅದೇ ಪೌಂಡ್ ಹೆಚ್ಚಾಗಿ ನೀರಂದ್ರೆ ಈಗ ಮ್ಯಾಲೆ ಕೆಳಗಿನ ಹೋಗಿದ್ದು ಎಲ್ಲ ನೀರು ಅಲ್ಲಿ ಶೇಖರಣೆ 15 days ಇರ್ತದಲ್ರಿ. 15 days ಅಲ್ಲೇ ಇರುತ್ತೆ. 15 days ಆದ್ಮೇಲೆ ಪ್ಯೂರಿಫೈ ಆಗಿಬಿಡ್ತಾರೆ ಅದು. ಮತ್ತೆ 15 days ತನಕ ಇಲ್ಲಿ ಬಂದಿದ್ದ ನೀರು ಯಾಕಡೆ ಹೋಗ್ಬೇಕು? ಯಾವುದು ಸಿಟಿಯಿಂದ ಬಂದಿದ್ದ ನೀರು ಯುಜಿಡಿ ಅದು ಕೆಪಾಸಿಟಿ ಅದ ರೀ, ಅಷ್ಟು 15 days
ಈಗ ಅಲ್ಲಿ 2 ಪ್ಲಾಟ್ ಅವ, 2 ಪ್ಲಾಂಟ್ ಅವ, ಒಂದು SBRದು ಒಂದು ಮ್ಯಾಲಿಂದು. ಆ ಪ್ಲಾಂಟ್ ಕೆಪಾಸಿಟಿ ಮ್ಯಾಲಿಂದ ಏನು ಪ್ಲಾಂಟ್ 2 ಅವ, ಅದ್ರ ಕೆಪಾಸಿಟಿ ಭಾಳ ಅದ ರೀ. ಅದು ಒಂದೇ ಅಲ್ಲೇ ಶೇಖರಣೆ ಆಗಿ ಮತ್ತೆ ಅಲ್ಲಿಂದ ಬಿಡ್ತೇವೆ. ಸಿಟಿ ನೀರು ಬಂದ್ರೆ 15 ದಿವಸ ಶೇಖರಣೆ ಆಗಂತ ಕೆಪಾಸಿಟಿ ಅದ ಸರ್. ಅದ